ಎಲ್ಲರಿಗೂ ನನ್ನ ನಮಸ್ಕಾರ. ನಾನಿವತ್ತಿನ ವಿಡಿಯೋದಲ್ಲಿ ನನ್ನನ್ನು ತುಂಬ ಬಾಹುಗಳನ್ನಾಗಿ ಮಾಡಿದಂತಹ ಒಂದು ಸುಂದರವಾದ ಕಥೆಯನ್ನು ಹೇಳಬೇಕೆಂದು ಬಂದಿದ್ದೇನೆ. ಒಂದು ಕಾಡು, ಆ ಕಾಡಿನಲ್ಲಿ ಸಂಗೀತದ ಆಶ್ರಮದ ಪಕ್ಕದಲ್ಲಿ ಒಂದು ನದಿ ಹರಿಯುತ್ತಿತ್ತು. ಆ ನದಿ ದಂಡೆಯ ಮೇಲೆ ಆಶ್ರಮದ ಹುಡುಗರು ಕುಳಿತು ತಬಲ, ಮೃದಂಗ, ಕೊಳಲು ಮತ್ತು ವೀಣೆ ನುಡಿಸ್ತಾ ಇದ್ರು. ಆಶ್ರಮದ ಕೆಲವು ಮಕ್ಕಳು ಮರದ ಕೆಳಗೆ ಕುಳಿತು ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುತ್ತಾ ಸಂಗೀತ ಅಭ್ಯಾಸ ಮಾಡ್ತಾಯಿದ್ರು. ಪ್ರತಿದಿನ ಆ ಕಾಡಿಗೆ ಕೆಲವು ಕುರಿ ಕಾಯುವ ಹುಡುಗರು ಕುರಿ ಮೇಯಿಸುವ ಸಲುವಾಗಿ ಕುರಿಗಳೊಂದಿಗೆ ಆ ಕಾಡಿಗೆ ಬರ್ತಾಯಿದ್ರು. ಹೀಗೆ ಒಂದು ದಿನ ಒಬ್ಬ ಹುಡುಗ ಮೃದಂಗ ಬಾರಿಸ್ತಿದ್ದ. ಕುರಿಯ ಗುಂಪಿನಲ್ಲಿದ್ದ ಒಂದು ಕುರಿ ಓಡೋಡಿ ಬಂದು ಆತ ನುಡಿಸ್ತಿದ್ದ ಮೃದಂಗದ ಶಬ್ದಕ್ಕೆ ತಾನು ಕೂಡ ತಲೆ ಅಲ್ಲಾಡಿಸ್ತಿತ್ತು. ಈ ಹುಡುಗ ತನ್ನ ಅಭ್ಯಾಸ ಮುಗಿಸಿ ಆಶ್ರಮದ ಒಳಗೆ ಹೋದಾಗ ಪುನಃ ಈ ಕುರಿ ತನ್ನ ಗುಂಪಿನ ಕಡೆಗೆ ಓಡಿ ಹೋಗ್ತಿತ್ತು. ಪ್ರತಿದಿನ ಆಶ್ರಮದ ಹುಡುಗ ಮೃದಂಗ ನುಡಿಸಿದಾಗಲೆಲ್ಲ ಆ ಕುರಿ ಓಡಿ ಬಂದು ತಲೆಯಾಡಿಸುತ್ತಾ ನಿಲ್ತಿತ್ತು. ಆ ಹುಡುಗನಿಗೆ ಆಶ್ಚರ್ಯವಾಗಿ ಒಂದು ದಿನ ಕುರಿಯನ್ನ ಮೃದಂಗದ ಶಬ್ದ ಕೇಳಿದ ಕ್ಷಣ ನೀನೇಕೆ ಹಾಗೆ ತಲೆಯಾಡಿಸುವೆ ಎಂದು ಕೇಳಿದ. ಆಗ ಕುರಿ, ನೀನು ನುಡಿಸುತ್ತಿರುವ ಮೃದಂಗದ ಶಬ್ದ ನನ್ನ ಕಿವಿಯ ಮೇಲೆ ಬಿದ್ದಾಗಲೆಲ್ಲ ನನ್ನ ಹೃದಯದಲ್ಲಿ ಪ್ರೇಮದ ತರಂಗಗಳು ಏಳಲು ಶುರುವಾಗುತ್ತದೆ ಎಂದಿತು. ಆಗ ಆ ಹುಡುಗ, ಮೃದಂಗದ ಶಬ್ದಕ್ಕೂ ನಿನ್ನ ಹೃದಯದಲ್ಲಿ ಪ್ರೇಮದ ತರಂಗ ಏಳುವುದಕ್ಕೂ ಏನು ಸಂಬಂಧ ಅಂತ ಕೇಳ್ತಾನೆ. ಆಗ ಕುರಿ ಕಂಬನಿ ಮಿಡಿಯುತ್ತಾ, ನೀನು ನುಡಿಸುತ್ತಿರುವ ಮೃದಂಗ ತಯಾರಾಗಿದ್ದು ನನ್ನ ತಾಯಿಯ ಚರ್ಮದಿಂದ, ಅದಕ್ಕಾಗಿ ನನಗೆ ಹಾಗೆ ಅನಿಸುತ್ತದೆ. ನನ್ನ ತಾಯಿ ಈಗ ಜೀವಂತ ಇಲ್ಲ, ಆದರೆ ಅವಳು ನಿನ್ನ ಮೃದಂಗದ ಮೂಲಕ ಅವಳ ಪ್ರೇಮವನ್ನು ಬಿಟ್ಟು ಹೋಗಿದ್ದಾಳೆ. ಅದರಲ್ಲೇ ಅವಳನ್ನು ಕಾಣುತ್ತೇನೆ ಎಂದು ಕಣ್ಣೀರು ಸುರಿಸಿತು ಕುರಿ. ಪ್ರಪಂಚ ಎಷ್ಟು ವಿಚಿತ್ರ ಅಲ್ವಾ? ಕೆಲವರಿಗೆ ತಂದೆ ತಾಯಿಯ ಪ್ರೀತಿಯೇ ಇಲ್ಲದೆ ಆಶ್ರಮದಲ್ಲೇ ಬೆಳೀತಾರೆ. ಇನ್ನು ಕೆಲವರು ತಂದೆ ತಾಯಿಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದೆ ಅವರನ್ನೇ ಆಶ್ರಮಕ್ಕೆ ಬಿಡುತ್ತಾರೆ. ತಂದೆ ತಾಯಿಯ ಪ್ರೀತಿಯನ್ನು ಅರಿತು ಅವರ ಸಂತೋಷದಲ್ಲಿ ನಮ್ಮ ಸಂತೋಷವನ್ನು ಕಾಣೋಣ ಅಂತ ಹೇಳ್ತಾ, ಈ ಕತೆ ಇಷ್ಟ ಆಗಿದ್ರೆ ನನ್ನ ಅಕ್ಷರ ಗುರುಕುಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಧನ್ಯವಾದಗಳು.